Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನೂರಾರು ಮಂದಿ ಸ್ಪರ್ಧಿಗಳು ಸ್ಪರ್ಧಿಸಿದ ಈ ಸ್ಪರ್ಧೆಯಲ್ಲಿ 40 ಮಂದಿ ಪ್ರಥಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಥಮ ಸುತ್ತು ಮಧುರ ಗೀತೆಗಳ ಗಾಯನದ ಸುತ್ತಾಗಿರುತ್ತದೆ. ಈ ಒಂದು ಸಂಚಿಕೆಯಲ್ಲಿ 6 ಜನ ಸ್ಪರ್ಧಿಗಳು ತಮ್ಮ ಹಾಡಿನ ಪ್ರತಿಭೆಯನ್ನು ಇಲ್ಲಿ ತೋರಿಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಈ ತೀರ್ಪುಗಾರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಪ್ರಥಮ ಸುತ್ತಿನಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿದ್ದಾರೆ ಸಂಗೀತ ನಿರ್ದೇಶಕರು ಹಾಗೂ ಮಹಾನ್ ತೀರ್ಪುಗಾರರಾದ ಯಶವಂತ್ ಎಂ ಜಿ ಅವರು. ಹಾಗೆ ಸುಮಧುರ ಕಂಠದ ಗಾಯಕಿ, ಹಲವಾರು ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದ ಪಲ್ಲವಿ ಪ್ರಭು, ಅಂತೆ ಹಲವಾರು ಸಂಗೀತ ಉಪಕರಣಗಳನ್ನು ಸುಲಲಿತವಾಗಿ ನುಡಿಸಬಲ್ಲ ಡಾಲ್ಫಿ ಮಸ್ಕರೇನಸ್ ಇವರು ನಮ್ಮೊಡನೆ ತೀರ್ಪುಗಾರರಾಗಿದ್ದಾರೆ. ಎಲ್ಲಾ ತೀರ್ಪುಗಾರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮ ಸುತ್ತಿನಲ್ಲಿ ಪ್ರಥಮ ಗಾಯಕಿಯಾಗಿ ನಮ್ಮೊಡನಿದ್ದಾರೆ ಭೂಮಿಕಾ ಮಂಗಳೂರು. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭೂಮಿಕಾರವರೇ, ಪ್ರಥಮ ಸುತ್ತಿನಲ್ಲಿ ನೂರಾರು ಮಂದಿ ಗಾಯಕರಿದ್ರು. ಅವರೆಲ್ಲರೊಡನೆ ಸ್ಪರ್ಧಿಸಿ ನೀವು ಈ ಒಂದು ಪ್ರಥಮ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಹೇಗೆ ತಯಾರಿ ಎಲ್ಲ ಚೆನ್ನಾಗಿದೆಯಾ? ಫುಲ್ ತಯಾರಿ ಆಗಿದೆ. ಹೌದಾ? ನೀವು ಹಾಡೋದನ್ನ ನಾವು ಕಾಯ್ತಾ ಇದ್ದೇವೆ. ಹಾಡಿ ನಂತರ ನಿಮ್ಮ ಹಾಡಿನ ಬಗ್ಗೆ ತೀರ್ಪುಗಾರರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಭೂಮಿಕರ್ ಅವರೇ, ಬಹಳ ಸುಂದರವಾಗಿ ಹಾಡಿದ್ರಿ. ಬಹುಶಃ ನಿಮ್ಮ ಈ ಹಾಡು ನನಗಂತೂ ತುಂಬಾ ಇಷ್ಟ ಆಯ್ತು. ಯಶವಂತ್ ಸರ್,
ಸ್ಪರ್ಧೆ ಬಹಳ ಕಠಿಣವಾಗಿದೆ ಅಂತ ಪ್ರಥಮ ಸ್ಪರ್ಧೆಯಿಂದಲೇ ಗೊತ್ತಾಗ್ತಾ ಇದೆ. ನಿಮ್ಮ ಅನಿಸಿಕೆ ಏನು? ಖಂಡಿತವಾಗಿಯೂ ನಮ್ಮ ಈ ಸುತ್ತು ಒಬ್ಬ ಗಾಯಕರಿಗೆ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಅವರಲ್ಲಿರುವಂತಹ ಪ್ರತಿಭೆಯ ಅನಾವರಣ ಪ್ರಾರಂಭವಾಗಿಬಿಟ್ಟಿದೆ. ನಮಗಾಗಲೇ ಮೊದಲ ಸುತ್ತಿನಲ್ಲೂ ಕೂಡ ಧ್ವನಿ ಪರೀಕ್ಷೆಯಲ್ಲೂ ಕೂಡ ನಾವು ಕಂಡುಕೊಂಡಿದ್ದೇವೆ. ನಾವು ಕೊಟ್ಟಂತಹ ಆ ಒಂದು ನಿಗದಿತ ಸಮಯದ ಒಳಗೆ ಅವರು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ. ಈಗ ಪ್ರತಿಯೊಂದು ಸುತ್ತಿನಲ್ಲಿಯೂ ಕೂಡ ಒಂದು ವಿಭಿನ್ನವಾದಂತಹ ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಸ್ಪರ್ಧಿಗಳು ಹಾಡ್ತಾರೆ. ಈ ಸುತ್ತಿನಲ್ಲಿ ವಿಶೇಷ ಏನಂತಂದರೆ, ಮಧುರವಾದಂತಹ ಭಾವನೆಗಳನ್ನು ಮೇಳೈಸುವಂತಹ ಅತ್ಯಮೂಲ್ಯವಾದಂತಹ ಪದಪುಂಜಗಳ ಪೋಣಿಸುವಿಕೆಯಲ್ಲಿ ಗಾಯನದ ಸಂಭ್ರಮ. ಹಾಗಾಗಿ ನಮ್ಮ ಈ ಸುತ್ತಿನ ಮೊದಲ ಸ್ಪರ್ಧಿ ಭೂಮಿಕಾ ಬಹಳಷ್ಟು ಮಧುರವಾಗಿ ಹಾಡಿದ್ದಾರೆ ನಿಮಗೆ. ಹಾಗಾಗಿ ನಿಮ್ಮ ಗೀತೆಯ ಆಯ್ಕೆಯಲ್ಲೇ ನೀವು ಗೆದ್ದಿದ್ದೀರಿ ಅಂತ ನನ್ನ ಮನೋಭಾವನೆ. ಅಭಿನಂದನೆಗಳು ಭೂಮಿಕಾ ನಿಮಗೆ. ಥ್ಯಾಂಕ್ ಯು ಸರ್. ಹಾಗೆ ಈ ಒಂದು ಗೀತೆ ಬಹಳ ಪ್ರಸಿದ್ಧವಾದಂಥ ಗೀತೆ. ರಾಗವನ್ನು ಭೂಪ ರಾಗದಲ್ಲಿ ಬಹಳ ಮಧುರವಾಗಿ ಒಂದಷ್ಟು ಮಿಶ್ರಣವಾಗಿ ಅದನ್ನು ಬಹಳಷ್ಟು ಹರಿಕೃಷ್ಣ ಸರ್ ಅವರು ಕಂಪೋಸ್ ಮಾಡಿ ಸೂಪರ್ ಹಿಟ್ ಮಾಡಿದ್ದಾರೆ. ಓಕೆ, ಆ ಒಂದು ಗೀತೆನ ತಾವು ಪ್ರಸ್ತುತಪಡಿಸಿ ಬಹಳಷ್ಟು ಚೆನ್ನಾಗಿತ್ತು. ಆದರೆ ಏನಪ್ಪ ಅಂದರೆ ಈ ಸ್ವರಸ್ಥಾನಗಳು ಬಹಳಷ್ಟು ಪ್ರಮುಖವಾಗ್ತದೆ. ಈಗ ಉದಾಹರಣೆಗೆ ಚರಣ ಹಾಡ್ಬೋದ? ಒಂದು 2 ಲೈನ್ ಹಾಡಿ. ಚರಣದಲ್ಲಿ ಮೊದಲ 2 ಲೈನು. ಕಂಗಳಲ್ಲಿ ಕನಸಿನ ಕುಲುಮೆ. ಆ ಸ್ವರಸ್ಥಾನ ಹಾಗೆ ಉಂಟ? ಕುಲುಮೆ ಹಾಗೆ ಉಂಟ ಸ್ವರಸ್ಥಾನ? ಅದು ಹೀಗುಂಟ? ಹೋ ಕಂಗಳಲ್ಲಿ ಕನಸಿನ ಕುಲುಮೆ ಹಾಗುಂಟ. ಓಕೆ, ಏನಿಲ್ಲ, ಅವೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಯಾಕೆಂದರೆ ಇವೆಲ್ಲ ತುಂಬ ಪ್ರಸಿದ್ಧವಾದಂಥ ಗೀತೆಗಳು. ಯಾಕೆಂದರೆ ಇವತ್ತು ಈ ಒಂದು ಸ್ಪರ್ಧೆಯನ್ನು ಇಡೀ ನಮ್ಮ ವಿಶ್ವದಾದ್ಯಂತ ಎಲ್ಲ ಕಲಾಭಿಮಾನಿಗಳು ವೀಕ್ಷಣೆ ಮಾಡ್ತಾ ಇರ್ತಾರೆ. ಅನೇಕ ಸಂಗೀತ ನಿರ್ದೇಶಕರು ನೋಡ್ತಾ ಇರ್ತಾರೆ. ಹೊಸ ಹೊಸ ಧ್ವನಿಗಳ ಬಗ್ಗೆ ಭಾಳಷ್ಟು ಗಮನ ಹರಿಸ್ತಾರೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಗಮನವಿಟ್ಟು ಹಾಡಬೇಕಾಗ್ತದೆ. ಬಟ್ ಸಾಮಾನ್ಯವಾಗಿ ಹಾಡುವಾಗ ತುಂಬ ಚೆನ್ನಾಗಿ ಕೇಳ್ತದೆ. ಆದರೆ ನಾವು ಸಂಗೀತ ಅನ್ನತಕ್ಕಂಥ ಟೆಕ್ನಿಕಲನ್ನು ಆಧರಿಸಿ ನೋಡುವಾಗ ಒಂದಷ್ಟು ಚೂರು ಆಚೀಚೆ ಆಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಓಕೆ, ಓವರ್ ಆಲ್ ಸೊ ಬ್ಯೂಟಿಫುಲ್. ಮೊದಲನೇ ಗೀತೆ ಬಹಳಷ್ಟು ನನಗೆ ಖುಷಿಯಾಗಿದೆ. ಅಭಿನಂದನೆಗಳು ಭೂಮಿಕಾ. ಥ್ಯಾಂಕ್ ಯು ಸರ್. ಮುಂದೆ ನಮ್ಮ ಸುಮಧುರ ಕಂಠದ ಗಾಯಕಿ ಪಲ್ಲವಿ ಪ್ರಭುರವರು ತಮ್ಮ ಅನಿಸಿಕೆಯನ್ನು ಹೇಳುವಂತೆ ವಿನಂತಿಸ್ತಾ ಇದ್ದೇನೆ. ಭೂಮಿಕಾ, ನಮಸ್ತೆ ಮ್ಯಾಮ್. ನಮಸ್ತೆ. ವೆರಿ ನೀಟ್ ಸಿಂಗಿಂಗ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಇಟ್ ವಾಸ್ ಸುಮಧುರ ಓನ್ಲಿ. ಓಕೆ, ಮತ್ತು ನೀವು ಈ ಸಾಂಗನ್ನು ಎಷ್ಟು ಸತಿ ಕೇಳಿದ್ದೀರಾ? ಮೋರ್ ದೆನ್ 10 to 15 times. ಯಾ ಸೊ ದಟ್ಸ್ ವಾಟ್ ಇಟ್ ಈಸ್. ಒಂದು ಸಾಂಗನ್ನು ಅದೇ ಥರ ಪ್ರೆಸೆಂಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಲಿಸನ್ ಅ ಲಾಟ್ ಆಫ್ ಟೈಮ್ಸ್, ಮೇ ಬಿ 50, 100 ಆಲ್ಸೋ. ಸೊ ಅದು ಸಣ್ಣ ಸಣ್ಣ ನ್ಯೂಯಾನ್ಸಸನ್ನು ನೀವು ಕ್ಯಾಚ್ ಮಾಡಿ ಹಾಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸರ್ ಹೇಳ್ದಾಗೆ ದ ಎಂಡಿಂಗ್ ನೋಟ್ಸ್, ಸೊ ಅದು ಆ ನೋಟ್ ಬಂದ್ರೇ ಚಂದ. ಓಕೆ, ಸೊ ಫ್ರಮ್ ನೆಕ್ಸ್ಟ್ ಟೈಮ್ ಪ್ಲೀಸ್ ನೋಟ್ ಅಬೌಟ್ ದ್ಯಾಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಪಲ್ಲವಿ ಅವರೇ. ಭೂಮಿಕರವರೇ, ಬಹಳ ಸುಂದರವಾಗಿ ಹಾಡಿದ್ರಿ. ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ಕೂಡ ನೀಡಿದ್ದಾರೆ. ನೀವು ಮುಂದಿನ ಹಂತದಲ್ಲೂ ಕೂಡ ಯಶಸ್ವಿ ಆಗ್ತೀರೋ ಅನ್ನೋ ನಂಬಿಕೆ ಇದೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಮೊದಲ ಸ್ಪರ್ಧಿ ಭೂಮಿಕರವರು ಬಹಳ ಸುಂದರವಾಗಿ ಹಾಡಿದ್ದಾರೆ. ಈಗ ಇನ್ನೋರ್ವ ಗಾಯಕಿ ಮಧುರ ಶೆಣೆಯವರು ಹಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಮಧುರ ಶೆಣೆಯವರೇ, ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಧುರರವರೇ, ಆಡಿಷನ್ ಸುತ್ತಿನಲ್ಲಿ ಬಹಳ ಉತ್ತಮವಾಗಿ ಹಾಡಿ ನೀವೀಗ ಪ್ರಥಮ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಾಗ ನಿಮ್ಮ ಅನುಭವ ಏನು ಹೇಳಿ? ನಮಸ್ತೆ. ಸೊ ನೀವು ಕೇಳಿರೋ ಥರ ಆಡಿಷನ್ ರೌಂಡಲ್ಲಿ ಹೇಗೆ ಪ್ರಿಪೇರ್ ಆಗಿ ಬಂದಿದ್ನೋ ಈ ರೌಂಡಲ್ಲೂ ಅದೇ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಬಹಳ ಉತ್ತಮವಾಗಿ ಹಾಡ್ತೀರನ್ನುವ ನಂಬಿಕೆ ಇದೆ. ನಿಮ್ಮ ಹಾಡನ್ನು ಕೇಳಬೇಕಂತ ನಾವೆಲ್ಲ ಕಾತರರಾಗಿದ್ದೇವೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು.
ಎಳೆಯು ಬಸವಣ್ಣ ತುಂಬೈತಿ ಕಣ್ಣ ಎಷ್ಟೊಂದು ಬಣ್ಣ ತುಂಬೈತಿ ಕಣ್ಣ ಎಷ್ಟೊಂದು ಬಣ್ಣ. ಮುದುರರವರೇ, ಈ ಒಂದು ಸ್ಪರ್ಧೆಗೆ ವಿಶೇಷವಾದ ಹಾಡನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ಬಹಳ ಮಧುರವಾಗಿ ಹಾಡಿದ್ದೀರಿ. ಡಾಲ್ಫಿ ಸರ್, ನಿಮ್ಮ ಅನಿಸಿಕೆಗಾಗಿ ಎದುರು ನೋಡ್ತಾ ಇದ್ದೇವೆ. ಮಧುರನವರೇ, ನೀವು ತುಂಬ ಮಧುರವಾಗಿ ಹಾಡಿದ್ದೀರಾ. ಓಕೆ, ಯು ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ವಾಯ್ಸ್. ನಿಮ್ಮ ಹೈಯರ್ ರೇಂಜ್ ನೋಟ್ಸ್ ಉಂಟಲ್ವ, ತುಂಬ ಚೆಂದಾಗಿತ್ತು. ಕೆಲವು ಕಡೆಯಲ್ಲಿ ಸ್ವಲ್ಪ ಏನೋ ಸ್ಲಿಪ್ ಆಗ್ತಿದ್ದೆವು ಹೈಯರ್ ನೋಟಿಗೆ ಹೋಗುವಾಗ. ಆದರೆ ನಿಮ್ಮ ಆ ಹೈಯರ್ ನೋಟಲ್ಲಿ ಹೋಗುವಾಗ ನಿಮ್ಮ ಎನರ್ಜಿ ಲೆವೆಲ್ ಉಂಟಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಓವರ್ ಆಲ್ ನೀವು ಪ್ರಸ್ತುತಪಡಿಸಿದ ರೀತಿ ನನಗೆ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಡಾಲ್ಫಿ ಸರ್ ಕೂಡ ಬಹಳ ಉತ್ತಮವಾದ ಅನಿಸಿಕೆಗಳನ್ನು ಹೇಳಿದ್ದಾರೆ. ಈಗ ಮಹಾಗುರು ಯಶವಂತ್ ಎಂ ಜಿ ಅವರು ತಮ್ಮ ಅನಿಸಿಕೆಗಾಗಿ. ಬಹುಶಃ ನಾನು ಬಹಳಷ್ಟು ಗೀತೆಗಳ ಬಗ್ಗೆ ಅವಲೋಕನ ಮಾಡ್ತಾ ಇರ್ತಾನೆ. ಒಳ್ಳೆ ಸಾಹಿತ್ಯ, ಒಳ್ಳೆಯ ಸಂಗೀತ, ಜೊತೆಗೆ ಆ ಸಾಹಿತ್ಯಗಳು ಸಮಾಜಕ್ಕೆ ಏನು ಒಂದು ಹೊಸ ತಿರುವನ್ನು ಕೊಡ್ತದೆ ಅಂತ ಭಾಳಷ್ಟು ನೋಡ್ತಾ ಇರ್ತಾರೆ. ಬಟ್ ಈ ಗೀತೆಯನ್ನು ನೀವು ಹಾಡುವಾಗ ಉಂಟಲ್ಲ, ನನಗೆ ಒಂದು 3 ಅಂಶಗಳು ಪ್ರಧಾನ ಕಂಡು ಬಂತು. ವಾಣಿ ಜಯರಾಮಮ್ಮ ಅವರು ಬಹುಶಃ ಈಗ ಇಲ್ಲದಿದ್ರು ಕೂಡ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು ಹಾಡ್ತಾ ಇದ್ದಾರೋ ಅಂದ್ಕೊಂಡು ನನಗೊಂದು ಆ ಭಾವನೆಗಳು ಮೂಡ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅಲ್ಲಿ ದನಗಳು ಅವು ಈ ಎತ್ತಿನ ಬಂಡಿನ ಕಟ್ಟಿಕೊಂಡು ಹೋಗುವಂತಹ ಒಂದು ಚಿತ್ರಣ, ಅದರಲ್ಲಿ ಸವಾರಿಯನ್ನು ಮಾಡ್ತಾ ಇರ್ತಕ್ಕಂತಹ ಒಂದಷ್ಟು ಅಂಶಗಳು, ಆ ಕುತ್ತಿಗೆಲಿರ್ತಕ್ಕಂತಹ ಆ ಗೆಜ್ಜೆಗಳ ಶಬ್ದ, ಆಮೇಲೆ ಆ ಪಯಣದಲ್ಲಿ ಬರ್ತಕ್ಕಂತಹ ತಂಗಾಳಿಯ ಒಂದು ಅನುಭವ, ಜೊತೆಗೆ ಅದಕ್ಕೆ ಸ್ಫುರಣಗೊಂಡಂತಹ ಮಧುರವಾದಂತಹ ಆ ಒಂದು ಸಂಗೀತ ಸಾಧನೆಗಳ ಪ್ರಯೋಗ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿತ್ತು. ಅದು ಎಷ್ಟು ಚೆನ್ನಾಗಿ ಅಂತಂದರೆ
ನಾನೆಣಿಸೋದು ಇಷ್ಟು ಅದ್ಭುತವಾದಂಥ ಗಾಯಕರು ನಮ್ಮ ಜೊತೆಗಿದ್ದಾರಲ್ಲ ಅಂತ ಬಹಳಷ್ಟು ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಾವು ಇಲ್ಲೊಂದು ತೀರ್ಪನ್ನು ಕೊಡಲಿಕ್ಕೆ ಕುಳಿತುಕೊಂಡಿರುವಂತಹ ಮುಖ್ಯ ಉದ್ದೇಶವೇ ಇದು. ಯಾಕೆಂದರೆ ದೇವರು ಎಲ್ರಿಗೂ ಒಂದೊಂದು ರೀತಿ ಒಂದು ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾನೆ. ಬಟ್ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಹೆಸರಿಗೆ ಸ್ಫುರಣೆಯಾಗಿಯೇ ಮಧುರತೆ ಇದೆ. ಹಾಗಾಗಿ ಬೇರೆ ಏನೇನಿಲ್ಲ. ಅದರಲ್ಲೂ ಕೂಡ ತುಂಬ ನೀವು ಅದೆಷ್ಟು ಭಾವನಾತ್ಮಕ ಹಾಡಿದ್ರೆ ಅಂತಂದರೆ ಒಂದೊಂದು ಅಕ್ಷರ ಕೂಡ ತುಂಬ ನೀವು ಪ್ರಾಕ್ಟೀಸ್ ಮಾಡಿದ್ದೀರ. ಇಲ್ಲಾಂದ್ರೆ ಈ ಗೀತೆನ ಹಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ಗಮಕಗಳಿಲ್ಲ, ಯಾವುದೇ ಕ್ಲಾಸಿಕಲ್ ಆಧರಿಸಿ ಬಂದದಲ್ಲ. ಇದು ಕೇವಲ ಸ್ವರವನ್ನು, ಸ್ವರಭಾರವನ್ನು ಆಧರಿಸಿಕೊಂಡು ಭಾವನೆಗಳಿಗೆ ಜೀವವನ್ನು ಕೊಟ್ಟಂತಹ ಒಳ್ಳೆಯ ಸಂಗೀತ ಇದು. ಒಟ್ಟಿನಲ್ಲಿ ನಿಮ್ಮ ಹಾಡುಗಾರಿಕೆ ತುಂಬ ಖುಷಿ ಕೊಟ್ಟಿತು ಮಧುರ್ ಅವರೇ. ತುಂಬ ನಂಬಿಕೆ ಇದೆ. ವಿಭಿನ್ನವಾದಂತಹ ಶೈಲಿಗಳನ್ನು ನಾವು ನಿಮ್ಮ ಹತ್ರ ನಾವು ಹಾಡಿಸ್ಬೇಕು ಅಂತ ನಮ್ಮೆಲ್ಲರ ಆಶೆ ಆಗಿದೆ. ತುಂಬ ಖುಷಿ ಆಯಿತು. ಅಭಿನಂದನೆಗಳು ನಿಮಗೆ. ಒಳ್ಳೆ ಗೀತೆನ ಕೇಳಿಸಿದಿರಿ. ನಿಜವಾಗೊಬ್ಬ ಗಾಯಕನ ಲಕ್ಷಣ ಏನಂತಂದ್ರೆ ಇಂತಹ ಗೀತೆಗಳನ್ನು ಹಾಡಬೇಕು. ಅವನಲ್ಲಿರುವ ಸಂಗೀತ ಜ್ಞಾನವನ್ನು ಅಳೆಯುವಂಥ ಮಾಪನವೇ ಇಂತಹ ಒಂದು ಹಾಡುಗಾರಿಕೆ. ಒಳ್ಳೆ ಗೀತೆನ ಕೇಳಿಸಿದಕ್ಕೆ ಸ್ಪೆಷಲ್ ನನ್ನ ಕಡೆಯಿಂದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಬಹಳ ಉತ್ತಮವಾದ ಅನಿಸಿಕೆ ನೀಡಿದ್ದೀರಿ ಯಶವಂತರವರೇ. ಮಧುರ್ ಅವರೇ, ನಾನು ಕೂಡ ಈ ಗೀತೆಯನ್ನು ಬಹುಶಃ ಪ್ರಪ್ರಥಮ ಬಾರಿಗೆ ಕೇಳ್ತಾ ಇರೋದು. ಬಹಳ ಖುಷಿ ಆಯಿತು. ಇಂಥ ಒಂದು ಗೀತೆಯನ್ನು ಆಯ್ಕೆ ಮಾಡಲಿಕ್ಕೆ ನೀವು ಧೈರ್ಯ ಮಾಡಿದ್ರಲ್ಲ, ಅದಕ್ಕೆ ವಿಶೇಷವಾದ ಮೆಚ್ಚುಗೆ ಇದೆ. ನಿಮಗೆ ಮುಂದೆ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್. ದೈಜಿವಾಡ್ ಸ್ವರಸಾಗರದಲ್ಲಿ ಈಗಾಗಲೇ ಒಂದು ಮಧುರವಾದ ಹಾಡನ್ನು ಕೇಳಿದ್ರಿ, ಆನಂದಿಸಿದ್ರಿ. ಈಗ ಮುಂದಿನ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಆದಿತ್ಯ ಹೆಗಡೆ ಅವರು. ಆದಿತ್ಯ ಹೆಗಡೆ ಅವರೇ, ನಿಮಗೆ ಸ್ವಾಗತ. ಆದಿತ್ಯ ಹೆಗಡೆ ಅವರೇ, ದೈಜಿವಾಡ್ ಸ್ವರಸಾಗರದಲ್ಲಿ ಈ ಒಂದು ಸುತ್ತಿನಲ್ಲಿ ನೀವೀಗ ಆಯ್ಕೆಯಾಗಿದ್ದೀರಿ. ಈ ಒಂದು ಸ್ಪರ್ಧೆಗಾಗಿ ನಿಮ್ಮ ತಯಾರಿ ಹೇಗಿದೆ? ತಯಾರಿ ಮಾಡಿದ್ದೇನೆ, ಪ್ರಿಪೇರ್ ಆಗಿದ್ದೇನೆ. ಸೊ ಜಸ್ಟ್ ವೇಟಿಂಗ್ ಟು ಪರ್ಫಾರ್ಮ್. ನಿಮ್ಮ ಮೇಲೆ ತುಂಬಾ ನಿರೀಕ್ಷೆಗಳಿವೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು. ಅನುಮಾನವೇ ಇಲ್ಲ, ಅಭಿಮಾನಿ ನಾನೀಗ. ನಿನ್ನ ಹಾಗೆ ಯಾರಿಲ್ಲ, ನೀ ಸುಂದರ ಸೋಜಿಗ. ಅನುಮಾನವೇ ಇಲ್ಲ, ಅನುರಾಗಿ ನಾನೀಗ. ಬದಲಾಗಿದೆ ಈಗ ನಿನ್ನಿಂದಲೇ ಈ ಜಗ. ಅನುಕ್ಷಣವೂ ಇನ್ನು ಮುಂದೆ ನನಗೆ ನೀನೇ ಬೇಕು. ಕೊನೆ ಉಸಿರು ಹೋಗುವಾಗ ನಿನ್ನ ಮಡಿಲಬೇಕು. ಅನುಮಾನವೇ ಇಲ್ಲ, ಅಭಿಮಾನಿ ನಾನೀಗ. ನಿನ್ನ ಹಾಗೆ ಯಾರಿಲ್ಲ, ನೀ ಸುಂದರ ಸೋಜಿಗ. ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ. ಪಾದ ಊರಿದರೆ ಅದು ಚಿತ್ತಾರ ಭೂಮಿಗೆ. ಎದುರಿರೆ ನೀನು ಎದೆಯೊಳಗೆ ತುಸು ನಸು ನಾಚಿಕೆ. ಅರಳಿದೆ ಜೀವ ಒಳಗೊಳಗೆ ಬಿಸು ಬಿಸು ಮಾತಿಗೆ. ನಿನ್ನ ಪ್ರೀತಿಗಾಗಿ ಇನ್ನು ನಾನು ನೂರು ನೂರು ಸಾರಿ ಸಾಯುವೆ. ಅನುಮಾನವೇ ಇಲ್ಲ, ಅಭಿಮಾನಿ ನಾನೀಗ. ನಿನ್ನ ಹಾಗೆ ಯಾರಿಲ್ಲ, ನೀ ಸುಂದರ ಸೋಜಿಗ. ಆದಿತ್ಯರವರೇ, ಬಹಳ ವಿಶೇಷವಾದ ಸ್ವರ ನಿಮ್ಮದು.
ಈ ನಿಮ್ಮ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಈಗ ಯಶವಂತ್ ಸರ್ ಅವರು ಏನು ಹೇಳ್ತಾರೆ ಕೇಳೋಣ. ಆದಿತ್ಯ ಅವರೇ, ನಾನು ಕಂಡಂತಹ ಇತ್ತೀಚಿನ ಯುವ ಪ್ರತಿಭೆಗಳಲ್ಲಿ ನಿಮ್ಮದೇ ಆದಂಥ ಒಂದು ಯುನಿಕ್ ಇದೆ ನಿಮ್ಮಲ್ಲಿ. ನಿಮ್ಮ ಈ ಹಾಡುಗಾರಿಕೆಯನ್ನ ನಾನು ಸಂಗೀತ ಭಾಷೆಯಲ್ಲಿ ಹೇಳೋದಾದ್ರೆ ಶಾರೀರಿಕ ಹಾಡುಗಾರಿಕೆ ಅಂತ ಹೇಳ್ಬೋದು. ಒಂದು ಅದ್ಭುತವಾದಂತಹ ಕಲ್ಪನೆಗಳನ್ನ ಇಟ್ಕೊಂಡು ಅದನ್ನ ಇಡೀ ತನ್ನ ಕಂಠದಲ್ಲಿ ಹೊರ ಹೊಮ್ಮುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನಿಜವಾದಂಥ ಸಂಗೀತಗಾರ. ಹಾಡುವವರು ಸಾವಿರಾರು ಜನ ಹಾಡ್ತಾರೆ, ಅದರ ಸಂಗೀತಗಾರರ ಬೆರಳೆಣಿಕೆ ಮಾತ್ರ. ಅಲ್ಲಿ ಲಯ ಬೇಕು, ಅಕ್ಷರ ಜ್ಞಾನ ಬೇಕು, ಸ್ವರಭಾರಗಳು ಬೇಕು, ಆ ನಡಿಗೆಗಳು ಮತ್ತು ಚಲನೆಗಳು ಬಹಳ ನಾಜೂಕಾಗಿ ಕೊಂಡು ಹೋಗಬೇಕು. ಜೊತೆಗೆ ಈ ಒಂದು ಗೀತೆ ನೋಡಿ, ಅನುಮಾನವೇ ಇಲ್ಲ ಇಲ್ಲ, ನಾವೇನ್ ಮಾಡ್ತೀವಿ ಸಾವನ್ನ ಹಾಡುವಾಗ ಅನುಮಾನವೇ ಇಲ್ಲ ಹಾಡ್ಬೋದಾಗಿತ್ತು. ಬಟ್ ಅನುಮಾನವೇ ಇಲ್ಲ ಅಂದ್ರೆ ಆ ಶಬ್ದಕ್ಕೆ ಆ ಅಕ್ಷರ, ಒಂದೊಂದು ಅಕ್ಷರ, ನಾನು ಪದಗಳು ಹೇಳ್ತಾ ಇಲ್ಲ, ಒಂದೊಂದು ಅಕ್ಷರವನ್ನು ಕೂಡ ಕಂಪೋಸ್ ಮಾಡಿದ್ದು ದೊಡ್ಡ ವಿಷಯ. ಇದು ಕಂಪೋಸರ್ ಯಾರು, ಇದು ಈ ಸಾಂಗ್ ಇದು ಕರುಣ್ ಕೃಪಾ ಅಂತ. ಓ ತುಂಬಾ, ಯಾಕೆಂದ್ರೆ ಒಬ್ಬ ಕ್ಲಾಸಿಕಲ್ ಸಿಂಗರ್ ಈ ರೀತಿ ಮಾಡಿದ್ರೆ ಮಾತ್ರ ಈ ರೀತಿಯ ಗೀತೆಗಳು ಬರ್ತದೆ, ಇಲ್ಲಾಂದ್ರೆ ಸಾಮಾನ್ಯ ಹಾಡ್ಲಿಕ್ಕಾಗದು. ಯಾಕೆಂದ್ರೆ ಸಾವಿರಾರು ಜನ ಸಂಗೀತ ನಿರ್ದೇಶಕರಿದ್ದಾರೆ, ಆದ್ರೆ ಈಗಿನ ತಾಂತ್ರಿಕ ಯುಗದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಒಬ್ಬ ಸಂಗೀತಜ್ಞ ಮಾಡೋ ಸಂಗೀತ ನಿರ್ದೇಶನಕ್ಕೂ ಸಾಮಾನ್ಯ ತಂತ್ರಜ್ಞಾನ ಮಾತ್ರ ಗೊತ್ತಿರೋ ಮಾಡೋಕ್ಕೂ ತುಂಬಾ ವ್ಯತ್ಯಾಸಗಳನ್ನ ಕಾಣ್ತೇವೆ. ಬಟ್ ಆ ಪ್ರೌಢಿಮೆ ಹಾಡುಗಾರಿಕೆ ನಿಮ್ಮಲ್ಲಿ ನಾನು ಕಂಡೇನೋ ಆದಿತ್ಯ ಅವರೇ. ಸೊ ಬಹುಶಃ ನಮಗನ್ಸಿತು, ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ನಾವು ಈ ಡೈಜಿವರ್ಡ್ ಸ್ವರಸಾಗರ ಅಂತ ಆ ಒಂದು ಟೈಟಲ್ ಇಟ್ಟಿದ್ದೇವಲ್ಲ, ಅದಕ್ಕೊಂದು ವಿಶೇಷ ಗೌರವ ಸಿಕ್ಕಿತು. ಏಕೆಂದ್ರೆ ಹಿಂದಿನ ಸ್ಪರ್ಧೆ ಹಾಡ್ತಾ ನೋಡ್ತಾ ಒಬ್ಬರಕ್ಕಿಂತ ಒಂದು ವಿಭಿನ್ನವಾದಂಥ ಹಾಡುಗಾರಿಕೆ ಇದೆ, ಶೈಲಿಗಳಿದೆ. ಮತ್ತೆ ಈ ಗೀತೆನ ಹಾಡಬೇಕು ಅಂದ್ರೆ ಅಷ್ಟು ವಾಯ್ಸ್ ಕಂಟ್ರೋಲ್ ಬೇಕಾಗ್ತದೆ, ಇಲ್ಲವಾದರೆ ಬೇರೆ ಸ್ವರೂಪನ ಪಡ್ಕೊಳ್ತದೆ. ಯಾಕೆಂದ್ರೆ ಬೇರೆ ಬೇರೆ ಶೈಲಿಗಳಿದೆ. ಹಾಗಾಗಿ ಇದರಲ್ಲಿ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಎರಡನ್ನು ಕೂಡ ಮಿಶ್ರಣ ಮಾಡಿದ್ದಾರೆ. ಅದು ಸಂಗೀತ ನಿರ್ದೇಶಕರ ಒಂದು ದೊಡ್ಡ ಜಾಣ್ಮೆ. ಅದು ಅದನ್ನ ನೀವು ನೋಡಿ, ಸ್ಟುಡಿಯೋದಲ್ಲಾದ್ರೆ 1000 ಕಟ್ಟಿಗಳಿರ್ತದೆ, ಟೇಕ್ಗಳಿರ್ತದೆ. ಬಟ್ ನೀವು ಒಂದೇ ಟೇಕಲ್ಲಿ ಹಾಡಿದಾರಲ್ಲ, ಅದು ನಿಮ್ಮ ದೊಡ್ಡ ಸಾಧನೆ. ಅದು ಅಭಿನಂದನೆಗಳು ಆದಿತ್ಯ ಅವರೇ. ಯಾಕೆಂದ್ರೆ ಒಂದು ವಿಭಿನ್ನವಾದ ಧ್ವನಿ ಕೇಳಿದೆ ನಾನು ನಿಜವಾಗ್ಲು. ಬಟ್ ನೀವು ಆ ಮೈಕ್ ಹಿಡಿದ ಸ್ಟೈಲು, ಅದನ್ನ ಯೂಸ್ ಮಾಡಿಕೊಳ್ಳೋಣ, ಆ ನಿಂತಿರುವಂತ ಸ್ಟೈಲು, ಇದೆಲ್ಲ ಒಬ್ಬ ಅದ್ಭುತ ಗಾಯಕನ ಲಕ್ಷಣ ತೋರ್ತಾ ಇದೆ. ಅಭಿನಂದನೆಗಳು ನಿಮಗೆ ಆದಿತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪಲ್ಲವಿ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಆದಿತ್ಯ ಅವರೇ, ಎಸ್ ಮ್ಯಾಮ್, ನನಗೆ ನೀವು ಕಾಂಪಿಟೇಷನ್ ಅಲ್ಲಿ ಹಾಡ್ತಿದ್ದೀರಾ ಅಂತ ಅನಿಸಲಿಲ್ಲ. ಇಟ್ ಫೆಲ್ಟ್ ಲೈಕ್ ಯು ಆರ್ ಪರ್ಫಾರ್ಮಿಂಗ್. ಮತ್ತೆ ನಾವು ಹೀಗೆ ನೋಡ್ತಿದ್ದೇವೆ, ಲೈಕ್ ಯು ವಿ ವಾಚಿಂಗ್ ಯುವರ್ ಶೋ ಅಂತ, ಬಿಕಾಸ್ ಯು ಆರ್ ಸೋ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ಯು ಸ್ಯಾಂಗ್. ಮತ್ತೆ ಆದಿತ್ಯ ಹ್ಯಾಸ್ ಅ ಆದಿತ್ಯ ಸ್ಟೈಲ್. ಯೋರ್ ಸ್ಟೈಲ್ ಆಫ್ ಸಿಂಗಿಂಗ್ ಇಸ್ ಯೋರ್ಸ್. ಓಕೆ, ಸೊ ತುಂಬ ಖುಷಿ ಆಯಿತು. ಯುನೀಕ್ ವಾಯ್ಸ್ ಆ್ಯಸ್ ಸರ್ ಸೆಡ್. ನಾನು ಫಸ್ಟ್ ಕೇಳಿದ ತಕ್ಷಣ ಯುನೋ ಇಟ್ಸ್ ವೆರಿ ಇಂಪ್ರೆಸಿವ್ ಟು ದ ಯೂತ್ಸ್. ದ ಯೂತ್ಸ್ ನಾವು ವಾಂಟ್ ಯುವರ್ ವಾಯ್ಸ್ ಅಂತಾರಲ್ಲ, ಆ ಥರ ಇತ್ತು ನಿಮ್ಮ ವಾಯ್ಸ್. ಸೊ ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್, ಲಿಟಲ್ ಪಿಚಿಂಗ್ ಪ್ರಾಬ್ಲಮ್ಸ್ ಯು ಆಲ್ಸೋ ನೋ ಮೇ ಬಿ. ಯಾ, ಸೊ ಕೈಂಡ್ಲಿ ಕರೆಕ್ಟ್ ಆನ್ ಇಟ್. ಅದರ್ವೈಸ್ ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆದಿತ್ಯರವರೇ, ಬಹಳ ವಿಭಿನ್ನವಾದ ಸ್ವರ ನಿಮ್ದು, ವಿಭಿನ್ನವಾದ ಹಾಡನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಫೇವರೆಟ್ ಸಿಂಗರ್ ಯಾರು? ಅರಿಜಿತ್ ಸಿಂಗ್. ನಾನು ಅದನ್ನೇ ಕೇಳಬೇಕಂತಿದ್ದೆ, ಯಾಕಂದ್ರೆ ನಿಮ್ಮ ಸ್ವರ ಅವರ ಸ್ವರವನ್ನು ಬಹಳ ಹೋಲ್ತಾ ಇದೆ ಅಂತ ನನ್ಗನ್ಸ್ತು. ಬಹಳ ಒಳ್ಳೆಯದಾಗಿ ಹಾಡಿದ್ದೀರಿ. ನಿಮಗೆ ಎಲ್ಲವೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗಾಗಲೇ 3 ಜನ ಸ್ಪರ್ಧಿಗಳ ಹಾಡನ್ನು ನೀವು ಕೇಳಿದ್ದೀರಿ. ಇನ್ನು ಮುಂದೆ 3 ಸ್ಪರ್ಧಿಗಳು ಇಲ್ಲಿ ಹಾಡ್ಲಿಕ್ಕಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ಅದರ ನಂತರ ಮತ್ತೆ ಭೇಟಿಯಾಗೋಣ.
ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿರಾಮದ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ವೀಕ್ಷಕರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸ್ಪರ್ಧೆ ಬಹಳ ವಿಶಿಷ್ಟವಾಗಿ ಬಹಳ ಪೈಪೋಟಿಯಿಂದ ಸಾಗ್ತಾ ಇದೆ. ಮುಂದಿನ ಸ್ಪರ್ಧೆಯಾಗಿ ನಮ್ಮೊಡನೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮೆಲೋನಾ ಸಲ್ಡಾನರವರೇ, ನಿಮಗೆ ಸ್ಪರ್ಧೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೆಲೋನರವರೇ, ಆಡಿಷನ್ ಸುತ್ತಿನಲ್ಲಿ 100 ಮಂದಿ ಸ್ಪರ್ಧಿಗಳಿದ್ರು. ಅವರೆಲ್ಲರನ್ನು ಮೀರಿ ಇವತ್ತು ಪ್ರಥಮ ಸುತ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ತಯಾರಿ ಎಲ್ಲ ಒಳ್ಳೆದಾಗಿದೆಯಾ? ಒಳ್ಳೆ ರೀತಿಯಲ್ಲಿ ಹಾಡ್ತೀರಿ ಅನ್ನುವ ನಂಬಿಕೆ ಕೂಡ ನಮಗಿದೆ. ನಿಮ್ಮ ಹಾಡಿಗಾಗಿ ಕಾತರದಿಂದ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೆಲೋನರವರೇ, ಬಹಳ ತಲ್ಲೀನರಾಗಿ ಮತ್ತೆ ಕೇಳಬೇನಿಸುವ ಹಾಗೆ ಹಾಡಿದ್ರಿ. ಬಹಳ ಖುಷಿ ಆಯ್ತು. 3 ಜನ ತೀರ್ಪುಗಾರಿದ್ದಾರೆ. ಡಾಲ್ಫಿ ಸರ್ ಇದ್ದಾರೆ, ಯಶವಂತ್ ಸರ್ ಇದ್ದಾರೆ, ಪಲ್ಲವಿ ಅವರಿದ್ದಾರೆ. ಯಾರ ಅನಿಸಿಕೆಯನ್ನು ಮೊದಲಿಗೆ ಕೇಳಲಿಕ್ಕೆ ಆಸೆ ಪಡ್ತೀರಿ? ಡಾಲ್ಫಿ ಸರ್ ಅವರೇ, ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಿಮ್ಮ ಅನಿಸಿಕೆ ಹೇಳಿ ನೋಡುವ. ಮೆಲೋನ್ ಅವರೇ, ತುಂಬಾ ಇಂಪಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಉನ್ನತ ದರ್ಜೆಯ ಗಾಯನ. ಹೌದು ಸರ್. ಗಾಯನದ ಸ್ಪಷ್ಟತೆ ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. However, when you are going to do some variations and slurs, yes sir, make sure that you maintain the notes
Okay? Okay, sir. Variations are really good. The slurs also very good. Thank you, sir. But simultaneously, you have to maintain the notes. Okay, Okay? sir. There I found little, less in that. Okay, But sir. make sure that you focus on that. Okay? Okay, sir. All the best, dear. Thank you, sir. All the best. Thank you, sir. ಡಾಲ್ಫಿ ಅವರು ಒಳ್ಳೆ ಅನಿಸಿಕೆಯನ್ನು ಹೇಳಿದ್ದಾರೆ, ಒಂದೆರಡು ಸಲಹೆಗಳನ್ನು ನೀಡಿದ್ದಾರೆ. ಬಹುಶಃ ಈಗ ಯಶವಂತ್ ಎಂ ಜಿ ಅವರು ಏನು ಹೇಳ್ತಾರೆ ಕೇಳಬೇಕನ್ನಿಸ್ತಾ ಇದೆ. ಯಶವಂತ್ ಸರ್. ಮೆಲನ್ ಅವರೇ, ಎಸ್ ಸರ್. ನೀವು ಗೆದ್ದಿದ್ದೀರಿ. ಯಾವುದರಲ್ಲಿ ಅಂದರೆ, ನೀವು ಸೆಲೆಕ್ಷನ್ ಮಾಡಿದಂತಹ ಆಯ್ಕೆ ಇದೆಯಲ್ಲ, ಅದು ದೊಡ್ಡ ಸಾಧನೆ. ಅದು ಯಾಕೆಂದರೆ ನಾವು ಹಾಡುವಾಗಲೂ ಗೀತೆ, ಅಂದರೆ ನಾವು ಸಣ್ಣದಿರುವಾಗಲೂ ಕೂಡ ಈ ಗೀತೆ ಇತ್ತು, ಹಾಡುವಾಗಲೂ ಕೂಡ ಗೀತೆ ಇದೆ, ಮುಂದೆ ಕೂಡ ಇರ್ತದೆ, ಹಿಂದೆ ಕೂಡ ಇತ್ತು. ಯಾಕೆ ಅಂತಂದರೆ ಆ ಸಾಹಿತ್ಯದ ಸಂರಚನೆಗಳ ಹಾಗೆ ಅದು ವಿರಹದ ವೇದನೆ. ಆ ವಿರಹದ ವೇದನೆ ಹೇಗಿರ್ತದೆ ಅಂದರೆ, ವಿರಹವಾಗಿ ಇದ್ದಾಗ ಮಾತ್ರ ಅದು ಅನುಭವ ಆಗ್ತದೆ. ಅದು ಆ ಕಲ್ಪನೆಗಳು ಬಹಳ ಅದ್ಭುತವಾದಂಥ ಕಲ್ಪನೆ. ಚಲನಚಿತ್ರದಲ್ಲಿಯೂ ಕೂಡ ಹಾಗೆ ಮೂಡಿ ಬಂದಿದೆ. ನಿಮ್ಮ ರೇಂಜ್ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ ಮೆಲೋನ. ನಿಜವಾಗ್ಲು ಮತ್ತೊಮ್ಮೆ ಆ ವಿಬ್ರಾಟೋ ಎಂಡಿಂಗ್ ಕೊಡ್ತೀರಿ, ಅದು ಸಾಧನೆಯಿಂದ ಬರುವಂಥದ್ದು. ಸುಮ್ಮನೆ ಒಂದೆರಡು ದಿನ ಅಥವಾ ಶಾಸ್ತ್ರೀಯ ಸಂಗೀತದ ಆ ಒಂದು ಸಾಧನೆಗಳು ಇರದೇ ಇದ್ದಲ್ಲಿ ಇಂಥ ಗೀತೆಗಳನ್ನು ಹಾಡ್ಲಿಕ್ಕೆ ಆಗೋದಿಲ್ಲ. ತುಂಬಾ ವಿಷಯಗಳಿದೆ ಒಂದು ಗೀತೆಯಲ್ಲಿ. ಯಾಕಂದ್ರೆ ನಾವು ಹೀಗೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳ ಸೂಕ್ಷ್ಮ ಗತಿಗಳನ್ನ ನೋಡುವಾಗ ನೋಡಿ, ಪ್ರಾರಂಭದಲ್ಲೇ ಬರ್ತದೆ. ಇಚೂರು ಹಾಡ್ಬೋದಾ? ಫಸ್ಟ್ ಲೈನ್ ಒಂದು ಹಾಡಿ, ವಿರಹ 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 ಇಲ್ಲಿ ನೋಡಿ, ವಿರಹ ಅದಲ್ಲಿರ್ಬೇಕು. ಹಾ, ಅಲ್ಲಿ ಅದು ನೋಟ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತದೆ, ಚೂರು ಗಮನಿಸ್ಬೇಕು. ಯಾಕೆಂದ್ರೆ ಮೇನ್ ಎಂಟ್ರಿ ಆ ಸಾಂಗು ನೋಡಿ, ವಿರಹ ಇಷ್ಟೇ. ನೀವೇನ್ ಮಾಡ್ತಾ ಇದ್ದೀರಿ, ವಿರಹ. ಅದು ಕೋಮಲ್ ನೋಟ್ಸ್ ಮತ್ತೆ ಶುದ್ಧ ನೋಟ್ಸ್ ಎರಡು ಕೂಡ ಮ್ಯಾಚ್ ಆಗಿ ಬರ್ತದೆ. ಯಾಕೆಂದ್ರೆ ತುಂಬಾ ಪ್ರಸಿದ್ಧವಾದಂಥ ಗೀತೆಗಳು. ಸಂಗೀತ ಹೇಳಕ್ಕೆ ಗೊತ್ತಿಲ್ಲದಿದ್ರೂ ಅದನ್ನು ಕೇಳಿ ಪಕ್ಕಾ ಗೊತ್ತಿರ್ತದೆ. ಹಾಗಾಗಿ ಆ ಸಣ್ಣ ಸಣ್ಣ ವಿಚಾರಗಳು. ಮತ್ತೆ ನೀವು ಇದನ್ನು ಹಾಡಿದ್ದು ಬಹಳ ಅದ್ಭುತವಾಗಿತ್ತು. ಭಾವಾಂತರಂಗದಲ್ಲಿ ಏನು ಅದ್ಭುತ ಹಾಡ್ತಿರ್ರಿ ನೀವು ಮೆಲೋನ. ಓಕೆ, ಲಾನಾರ ತಾರನ, ಏನ್ ರೇಂಜ್ ಇದೆ ಅದು ನೋಡಿ. ನಮಗೆ ಹಾಡ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಅದನ್ನು ಆರಾಮ್ಸೆ ಹಾಡ್ತಾ ಇದ್ದೀರಿ. ಬಟ್ ಈ ಸಣ್ಣ ಸಣ್ಣ ಮುಕ್ತಾಯಗಳಿದೆಯಲ್ಲ, ಅದೊಂದು ಚೂರು ಕರೆಕ್ಟ್ ಮಾಡ್ಕೊಬಿಟ್ರೆ ನಿಮ್ಮನ್ನು ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ನೀವೊಂದು ನಮ್ಮ ಡೈಜೋಡ್ ಸ್ವರ ಸಾಗರಕ್ಕೆ ಒಂದು ಒಳ್ಳೆ ಒಂದು ರತ್ನ ಇದ್ದ ಹಾಗೆ. ಆದ್ರೆ ಪ್ರಯತ್ನವನ್ನು ಮಾಡಿ ಬಿಡಬೇಡಿ ಅದನ್ನು. ಯಾಕೆಂದ್ರೆ ಒಂದು ಕ್ಷಣದ ಅವಕಾಶ ಜೀವನವನ್ನೇ ಬದಲಿಸ್ಬಿಡ್ತದೆ. ಆ ಒಂದು ಅವಕಾಶವೇ ಡೈಜಿವರ್ಡ್ ಸ್ವರ ಸಾಗರ. ಒಳ್ಳೆ ಗೀತೆನ ಕೇಳಿಸ್ಲಿಕ್ಕೋಸ್ಕರವಾಗಿ ನಿಮಗೆ ಅಭಿನಂದನೆಗಳು ಮೆಲೋನ. ಥ್ಯಾಂಕ್ ಯು ಸರ್. ಮೆಲೋನರವರೇ, ನೀವೊಂದು ಸ್ವರಸಾಗರದ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಒಂದೆರಡು ಸಲಹೆ ಸೂಚನೆಗಳನ್ನು ತಗೊಂಡ್ರೆ ನೀವೊಂದು ಅದ್ಭುತ ಮಟ್ಟಕ್ಕೆ ತಲುಪ್ತಿರೋ ಅನ್ನೋ ವಿಶ್ವಾಸ ಕೂಡ ನಮ್ಗೆ ಇದೆ. ನಿಮ್ಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಮೆಲೋನರವರ ಸುಮಧುರ ಕಂಠದ ಹಾಡನ್ನು ಕೇಳಿದ್ರಿ. ಇದೀಗ ನಮ್ಮೊಡನೆ ಇದ್ದಾರೆ ಶರ್ಲಿನ್ ಡಿಸೋಜಾ. ಇದೀಗ ಮುಂದಿನ ಹಾಡಿಗಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಶರ್ಲಿನ್ ರವರೇ, ಬನ್ನಿ, ನಿಮಗೆ ಸ್ವಾಗತ. ಶರ್ಲಿನ್ ರವರೇ, ಡೈಜಿವರ್ಡ್ ಸ್ವರಸಾಗರದಲ್ಲಿ ನೀವು ಪ್ರಥಮ ಸುತ್ತಿಗೆ ಬಂದಿದ್ದೀರಿ. ಈಗ ನಿಮ್ಮ ತಯಾರಿ ಹೇಗಿದೆ? ತಯಾರು ಮಾಡಿದ್ದೇನೆ ತುಂಬ ಮಾತ್ರ. ಈಗ 1 ವೀಕಿಂದ ಫುಲ್ ಶೀತ ಎಲ್ಲ ಆಗಿತ್ತು. ಅದೆಲ್ಲ ಏನು ತೊಂದರೆ ಇಲ್ಲ ಬಿಡಿ. ಈಗ ಈ ಒಂದು ಸ್ಪರ್ಧೆಗೆ ಯಾವ ಹಾಡನ್ನು ನೀವು ಆಯ್ಕೆ ಮಾಡಿದ್ದೀರಿ? ಹೂವೆ ಹೂವೆ ಕನ್ನಡ ಹಾಡು. ಓ, ಸುಂದರವಾದ ಗೀತೆ. ಹಾಡಿ, ನಿಮಗೆ ಶುಭವಾಗಲಿ. ಧನ್ಯವಾದಗಳು. ನಿನ್ನೆ ನಗುವಿಗೆ ಕಾರಣವೇ
ನಾನೇ ಓ ಚಂದ್ರನ ನೆನಪೇನೆ. ಶರ್ಲಿನ್, ಹಾಡನ್ನು ಬಹಳ ಚೆನ್ನಾಗಿ ಫೀಲ್ ಮಾಡಿಕೊಂಡು ಜೀವಂತಿಕೆಯಿಂದ ಹಾಡಿದ್ರಿ. ನೀವು ಹಾಡಿದ್ದು ಹೇಗಾಯ್ತು? ನಿಮ್ಮ ಅನಿಸಿಕೆಯನ್ನು? ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ, ಬಟ್ ಒಳ್ಳೇದಾಯಿತು. ಹೌದಾ? ಹಾಗಾದರೆ ನಿಮ್ಮ ಹಾಡಿನ ಬಗ್ಗೆ ಜಡ್ಜಸ್ ಅವ್ರು ಏನು ಹೇಳ್ತಾರೆ ಕೇಳೋಣ ಅಲ್ವಾ? ಯಶವಂತ್ ಸರ್, ನಿಮ್ಮ ಅನಿಸಿಕೆಗೆ ಕಾಯ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ನಿಮ್ಮ ಆಯ್ಕೆ. ಯಾಕೆಂದರೆ ಸಾಧು ಕೋಕಿಲ ಸರ್ ಅವರ ಸಂಗೀತ ಸಂಯೋಜನೆ ಇದೆಯಲ್ಲ, ಸಂಗೀತ ನಿರ್ದೇಶನ ಬಹಳ ಅದ್ಭುತವಾದಂಥದ್ದು. ಈ ಚಲನಚಿತ್ರದಲ್ಲಿ H2O ಒಂದು ಗೀತೆಗಿಂತ ಮತ್ತೊಂದು ಗೀತೆ ಮತ್ತೊಮ್ಮೆ ಮಗದೊಮ್ಮೆ ಕೇಳುವಂತಹ ಒಂದು ಅದ್ಭುತವಾದ, ಜೊತೆಗೆ ಆ ಸಂಗೀತದ ಸಂಯೋಜನೆ ಎಲ್ಲಿಯೂ ಕೂಡ ಆ ಶಬ್ದಗಳಿಗೆ ತೊಡಕಾಗದ ರೀತಿಯಲ್ಲಿ ಕೊಡುವಂತಹ ಆ ಒಂದು ಜೀವಂತಿಕೆ, ಅದು ಈ ಒಂದು ಗೀತೆಯಲ್ಲಿ ಬಹಳಷ್ಟು ಮುಖ್ಯವಾದದ್ದು. ಜೊತೆಗೆ ಕವಿತಾ ಕೃಷ್ಣಮೂರ್ತಿಯವರು ಹಾಡಿದಂತಹ ಈ ಒಂದು ಗೀತೆ ನಿಜವಾಗ್ಲೂ ಕೂಡ ಅಷ್ಟೇ, ನೀವು ಈ ಆಯ್ಕೆಯಲ್ಲೇ ಗೆದ್ದಿದ್ದೀರಿ. ತುಂಬ ಜೊತೆಗೆ ನನಗೆ ಪ್ರಿಯವಾದಂಥ ಗೀತೆಗಳಲ್ಲಿ ಇದು ಕೂಡ ಒಂದು. ಯಾವಾಗಲೂ ಕೇಳ್ತಾ ಇರ್ತವೆ ಈ ಒಂದು ಗೀತೆಯನ್ನು, ಯಾಕೆಂದರೆ ಅಷ್ಟು ಅಂಶಗಳಿದೆ ಈ ಒಂದು ಗೀತೆಯಲ್ಲಿ. ಸೊ ಇವತ್ತು ನೀವು ಎಂಟ್ರಿ ತಗೊಂಡ್ರಲ್ಲ, ತುಂಬ ಚೆನ್ನಾಗಿತ್ತು ಶರ್ಲಿನ್. ನಿಜವಾಗ್ಲೂ ಒಳ್ಳೆಯ ಒಂದು ರೇಂಜ್ ಇರತಕ್ಕಂತಹ ಗಾಯಕಿ ನೀವು. ಯಾವ ಸ್ವರೂಪದ ಶೈಲಿಗಳ ಗೀತೆಗಳನ್ನು ಕೂಡ ಹಾಡಬಲ್ಲಂತಹ ಸಾಮರ್ಥ್ಯ ಇರುವಂತಹ ಗಾಯಕಿ ನೀವು. ಸೊ ಏನಪ್ಪ ಅಂದರೆ ನೋಡಿ, ಆ ಹೂವೆ ಹೂವೆ ಭಾಳ ಚೆನ್ನಾಗಿ ಬಂತು. ಆಮೇಲೆ ಅಲ್ಲಿ ನೋಡಿ, ಹೂವೆ 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 ಅದೆಲ್ಲ ಆದಮೇಲೆ ಕೊನೆಗೆ ನಿನ್ನಿನ ನಗುವಿಗೆ ಕಾರಣವೇನೆ, ಆಮೇಲೆ ಬರ್ತೀರಿ ಸೂರ್ಯನ ನಿಯಮನೇ, ಅದಾದಮೇಲೆ ಓ ಹೀಗೆ ಬರಬೇಕಿತ್ತದು. ಹಾಗಿದ್ರೆ ಚಂದ ಅಂತ. ಯಾಕೆಂದರೆ ಇವೆಲ್ಲ ನೋಟ್ಸ್ಗಳು ಅಂತ ಕರಿತೇವೆ ನಾವು. ಆ ನೋಟ್ಸ್ಗಳು ರಾಂಗ್ ಆಗಿಬಿಟ್ರೆ ಅದು ಕೇಳಿ ಇದ್ದದಲ್ಲ ಸಾಂಗ್ಗಳು, ಅದು ಬೇರೆ ರೀತಿಯಾಗಿ ಆಗಿಬಿಡ್ತದೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಆಮೇಲೆ ಚರಣದಲ್ಲಿ ಪಾಪ ಇವತ್ತು ನಿಜವಾಗ್ಲೂ ಕೂಡ ಅಷ್ಟೇ, ನೀವು ಹಾಡುವಾಗ ನನಗೆ ತುಂಬ ಏನೋ ಮನಸ್ಸೊಳಗೆ ಅಂತಾರೆ. ಯಾಕೆಂದರೆ ಒಳ್ಳೆಯ ಗಾಯಕಿಯವರಿಗೆ ರೀತಿ ಶೀತ ಎಲ್ಲ ಬಂದಾಗ, ಶೀತ ಜ್ವರ ಎಲ್ಲ ಬಂದ ಆಟೋಮೆಟಿಕ್ ನಮ್ಮ ವೋಕಲ್ ಕಾರ್ಡ್ ಆಚೆ ವೇರಿಯೇಷನ್ ಆಗ್ತಾ ಇರ್ತದೆ. ಭಾಳ ಕಷ್ಟ ಆಗ್ತದೆ. ಅಯ್ಯೋ ದೇವರು, ಇಷ್ಟು ಅದ್ಭುತವಾದಂಥ ಗಾಯಕಿ ಇವತ್ತು ಯಾಕೆ ಶ್ರುತಿ ಹೀಗಾಗ್ತಾ ಇದೆ ಅಂದ್ಕೊಂಡು. ಬಟ್ ಚರಣದಲ್ಲಿ ಮೊದಲು ಪ್ರಾರಂಭವಾದಂತಹ ಆ ಒಂದು ಏನು ಶ್ರುತಿ, ಅದು ಮೇಲೆ ಕೆಳಗೆ ಆಗ್ತಾನೇ ಇತ್ತು. ಅದ್ರ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿತ್ತು. ಆದರೆ ಇವತ್ತು ನೀವು ಹೇಳಿದಾಗೆ ನಿಮ್ಮ ಕಂಠವು ಕೇಳ್ತಾ ಇಲ್ಲ, ಅದೇ ಸ್ವಲ್ಪ ಕಷ್ಟ ಆಯಿತು. ಬಟ್ ಆಲ್ ದ ಬೆಸ್ಟ್. ನಿಮ್ಮ ನಿಜವಾಗ್ಲೂ ಕೂಡ ಅಷ್ಟೇ, ನಾನು ಅಭಿಮಾನದ ಹೇಳ್ತಾ ಇದ್ದೀನಿ, ಒಂದು ಎಲ್ಲ ಶ್ರುತಿಲಿ ಹಾಡಬಲ್ಲಂತಹ ಬೆರಳೆಣಿಕೆ ಗಾಯಕಿಯರಲ್ಲಿ ನೀವು ಕೂಡ ಒಬ್ಬರು. ಅಭಿನಂದನೆಗಳು. ಧನ್ಯವಾದಗಳು ಸರ್. ಯಶವಂತ್ ಸರ್ ಅವರು ಬಹಳ ಉತ್ತಮವಾದ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಿಮ್ಮ ಸ್ವರದ ರೇಂಜ್ ಬಗ್ಗೆ, ನಿಮ್ಮ ಒಂದು ಎಂಜಾಯ್ ಮಾಡಿ ಹಾಡಿದ ರೀತಿಯ ಬಗ್ಗೆ ಬಹಳ ಅಭಿಮಾನ ಇದೆ. ಪಲ್ಲವಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಶರ್ಲಿನ್, ಎಸ್ ಮ್ಯಾಮ್. ಬ್ಯೂಟಿಫುಲ್ ಸಾಂಗ್ ಸೆಲೆಕ್ಷನ್, ತುಂಬ ಕೇಪಬಿಲಿಟಿ ಇರುವಂತಹ ಒಂದು ಸಾಂಗ್. ಅದೇ ನೀವು ನೊಟೇಷನ್ಸ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಸರ್ ಹೇಳ್ದ ಎಲ್ಲ ಕಮೆಂಟನ್ನು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ. ಸೊ ನಂದು ಸೇಮ್, ಬಿಕಾಸ್ ದಿಸ್ ಈಸ್ ವೆರಿ ಫೇಮಸ್ ಸಾಂಗ್ಸ್ ಅಲ್ವಾ. ಸೊ ನಮ್ಮ ತಲೆಯಲ್ಲಿ ಕೂತಿರ್ತದೆ ಹೀಗೆ ಇರಬೇಕು ಅಂತ. ಸೊ ಅದನ್ನು ನೀವು ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಗಮನ ಇಟ್ಟು ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯುವರ್ ವೋಕಲ್ ರೇಂಜ್ ಇಸ್ ವೆರಿ ನೈಸ್. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಪಲ್ಲವಿ ಅವರೇ. ತೀರ್ಪುಗಾರರ ಸಲಹೆಗಳು ನಮಗೆ ಇನ್ನೂ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಒಳ್ಳೊಳ್ಳೆ ಸಲಹೆ ಅವರು ಕೊಡ್ತಾರೆ ಎಲ್ಲ ಗಾಯಕರಿಗೂ ಕೂಡ. ಇಂಥ ಸ್ಪರ್ಧೆಗಳು ನಡೆಯುವಾಗ ಆರೋಗ್ಯ ಎಷ್ಟು ಮುಖ್ಯ ಅಂತ ಬಹುಶಃ ಅನಿಸ್ತದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಶರ್ಲಿನ್ ರವರ ಬಹಳ ಸುಂದರವಾದ ಗೀತೆಯ ನಂತರ ಇದೀಗ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ನಮ್ಮೊಡನಿದ್ದಾರೆ ಸಂಜಯ್ ರವರು. ಸಂಜಯ್ ರವರಿಗೆ ಆತ್ಮೀಯವಾಗಿ ಈ ಸ್ಪರ್ಧೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಂಜಯ್ ರವರೇ, ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಸ್ವಾಗತ. ನೀವು ಈ ಸ್ಪರ್ಧೆಗೆ ಎಲ್ಲಿಂದ ಆಗಮಿಸಿದ್ದೀರಿ? ನಾವು ಬೆಂಗಳೂರಿಂದ ಆಗಮಿಸಿದ್ದೀವಿ. ಓ, ಬೆಂಗಳೂರಿಂದ ಆಗಮಿಸಿದ್ದೀರಿ. ನಿಮ್ಮ ಸಂಗೀತದ ಪ್ರೀತಿ ಒಲುಮೆ ಇದರಲ್ಲೇ ಗೊತ್ತಾಗ್ತದೆ. ಬಹಳ ಅದ್ಭುತವಾದ ತಯಾರಿ ಮಾಡಿದಿರಿ ಅಂತ ಅನಿಸ್ತದೆ. ಚೆನ್ನಾಗಿ ಹಾಡಿ, ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್.
Love me or hate me, kiss me or kill me. Hey, love me or hate me, kiss me or kill me. Oh darling, please do something to me. Love me or hate me, kiss me or kill me. Oh darling, please do something to me. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ನಿಂತಲ್ಲೇ ನೋಡದೆ ನೀನಿಲ್ಲಿ ಬಾರೆ, ಕಣ್ಣಲ್ಲೇ ಕೊಲ್ಲದೆ ನನ್ನನ್ನು ಸೇರೆ, ಸ್ವರ್ಗ ನೀ ಕಾಣುವೆ. Love me or hate me, kiss me or kill me. Oh darling, please do something to me. ಸಂಜಯ್ ಅವರೇ, ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಈ ಹಾಡನ್ನು ಆಯ್ಕೆ ಮಾಡ್ಲಿಕ್ಕೆ ಏನಾದ್ರು ವಿಶೇಷ ಕಾರಣ ಇತ್ತಾ? ಅಂದ್ರೆ ತುಂಬಾ ಚೆನ್ನಾಗಿದೆಯಲ್ಲ ಸಾಂಗ್. ಅಲ್ಲ, ಮನ್ಸಲ್ಲಿ ಯಾರನ್ನಾದ್ರು ಇಟ್ಕೊಂಡು ಹಾಡಿದ್ದ ಅಂತ? ಇಲ್ಲ, ಹಾಗೇನಿಲ್ಲ. ಬಹಳ ಚೆನ್ನಾಗಿ ಹಾಡಿದ್ರಿ. ಚೆನ್ನಾಗಿ ಹಾಡಿದ್ರಿ. ತೀರ್ಪುಗಾರರು ಏನ್ ಹೇಳ್ತಾರೆ ಕೇಳೋಣ. ಡಾಲ್ಫಿ ಸರ್, ಏನ್ ಹೇಳ್ತೀರಿ ಸಂಜಯ್ ರವರ ಈ ಒಂದು ವಿಶೇಷ ಹಾಡಿಗೆ? ಸಂಜಯ್ ರವರೇ, ಸರ್, ನಿಮ್ಮ ಧ್ವನಿ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಮೊತ್ತ ಮೊದಲಾಗಿ ಈ ಒಂದು ಎಪಿಸೋಡ್ ಆ್ಯಕ್ಚುಲಿ ಒಂದು ಮಧುರ ಗಾಯನ ಅಂತ ನಾವೊಂದು ನಿಮ್ಗೆಲ್ರಿಗೂ ಇನ್ಫಾರ್ಮ್ ಮಾಡಿದ್ದೇವೆ. ಅಂದರೆ ಈ ಒಂದು ಕ್ಯಾಟಗರಿ ಉಂಟಲ್ವಾ ಸಂಜಯ್ ಅವರೇ, ಈ ಒಂದು ಮಧುರವಾದ ಗಾಯನಕ್ಕೋಸ್ಕರ ನಾವು ಮೀಸಲಾಗಿ ಇಟ್ಟಿದ್ದೇವೆ. ಮತ್ತು ನಮ್ಮ ಜಂಪಿ ಸಾಂಗ್ಸಿಗೆ ಬೇರೆ ಒಂದು ಕ್ಯಾಟಗರಿ ಉಂಟು. ಅದು ನಿಮಗೆ ಗೊತ್ತಿತ್ತ ಇಲ್ವಾ? ಇಲ್ಲ, ಆಕ್ಚುಲಿಯಾಗಿ ನಾರ್ಮಲ್ ಸಾಂಗ್ಸ್ ತಗೋಬೇಕು ಅಂತ ಗೊತ್ತಿಲ್ಲ. ಅಲ್ಲ, ನಾವು ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ನಿಮಗೆ. ಸೆಲೆಕ್ಟ್ ಮಾಡಾದ್ಮೇಲೂ ಕೂಡ ಏನು ಅಬ್ಜೆಕ್ಷನ್ಸ್ ಇರಲಿಲ್ಲ, ಸೊ ನಾನು ಇದೇ ಕಂಟಿನ್ಯೂ ಮಾಡಿದ್ವಿ. ಓಕೆ, ಎನಿವೆ ಇಟ್ಸ್ ಯು ಆರ್ ಅ ವೆರಿ ಗುಡ್ ಸಿಂಗರ್. ಐ ಥಿಂಕ್ ಯು ಪರ್ಫಾರ್ಮ್ ದ ಸ್ಟೇಜ್, ರೈಟ್? ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾರಂತ ಗೊತ್ತಾಗ್ತದೆ. ಆದರೆ ನಿಮ್ಮ ಚರಣದಲ್ಲಿ ಓಕೆ ಎಂಡಿಂಗ್ ನೋಟ್ಸ್ಗಳು ತುಂಬ ಶೇಕ್ ಆಗಿವೆ. ಓಕೆ, ಮತ್ತು ಲೋವರ್ ನೋಟಿಂದ ಹೈಯರ್ ನೋಟಿಗೆ ನೀವು ಜಂಪ್ ಆಗುವಾಗ ಓಕೆ ಅಲ್ಲಿ ಸಹ ನೀವೊಂದು ಒಳ್ಳೆ ಮೂಡಲ್ಲಿ ಹಾಡಿದ್ದೀರಾ. ಓಕೆ, ಹಾಡುವಾಗ ನಮಗೆ ಅದರಲ್ಲಿ ನಾವು ಆ ನೋಟ್ಸಿನ ಬಗ್ಗೆ ತುಂಬ ಏನು ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ತುಂಬ ನೋಟ್ಸಿನ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅಲ್ಲಿ. ಓಕೆ, ಎನಿವೆ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಸಿಂಗಿಂಗ್. ಆಲ್ ದಿ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು ಸರ್. ಯಶವಂತ್ ಸರ್. ಸಂಜಯ್ ಅವರೇ, ಒಳ್ಳೆಯ ಧ್ವನಿಯಪ್ಪ, ಭಾಳ ಖುಷಿ ಆಯಿತು. ನೀವು ಹಾಡುವಾಗ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೆ, ನಾವು ಕೂಡ ಒಳ್ಳೆ ಒಂದು ಸ್ಟೆಪ್ ಹಾಕುವ ಅಂತ ಅನಿಸಿತು, ಆದರೆ ಹಾಕ್ಲಿಕ್ಕೆ ಆಗಲಿಲ್ಲ. ಆದರೆ ನೀವು ಆ ಮಧುರ ರೌಂಡ್ಸ್ ಏನಿದೆ ಅದಕ್ಕೆ ನ್ಯಾಯವನ್ನು ಕೊಡಲೇಬೇಕಾಗ್ತದೆ. ಯಾಕೆಂದರೆ ನಾವು ಆ ನಿಯಮವನ್ನು ಬಿಟ್ಟು ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ, ಆಯಿತಾ? ಏನೇ ಆಗಲಿ, ಬಟ್ ನೀವು ಒಳ್ಳೆ ಸಿಂಗರ್ ಮಾತ್ರ. ಭಾಳ ಖುಷಿ ಆಯಿತು. ಯಾಕೆಂದ್ರೆ ಅದು ಸುತ್ತು ಬಿಟ್ಬಿಡಿ, ಅದು ಮತ್ತೆ ನೋಡುವ, ನೋ ಪ್ರಾಬ್ಲಮ್. ಬಟ್ ಆದರೆ ಒಳ್ಳೆ ಸಿಂಗರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಸಂಜಯ್ ಅವರೇ, ದೂರದ ಬೆಂಗಳೂರಿಂದ ಆಗಮಿಸಿದ್ರಿ, ಬಹಳ ಚೆನ್ನಾಗಿ ಹಾಡಿದ್ರಿ. ತೀರ್ಪುಗಾರರು ಒಂದೆರಡು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಇದು ಮುಂದೆ ನಿಮಗೆ ಬಹಳಷ್ಟು ಸಹಾಯ ಆಗ್ತದಂತ ನನ್ನ ಅನಿಸಿಕೆ. ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ 6 ಜನ ಹಾಡುಗಾರರು ಒಬ್ಬರಿಗಿಂತ ಒಬ್ಬರು ಬಹಳ ಸುಂದರವಾಗಿ ಹಾಡಿದ್ರು, ಒಳ್ಳೊಳ್ಳೆ ಗೀತೆಗಳನ್ನು ನಮಗಾಗಿ ನೀಡಿದ್ರು. ಬಹಳ ಸಂತೋಷವಾಯಿತು. ಇದೀಗ ನೋಡೋಣ 6 ಜನ ಹಾಡುಗಾರರಲ್ಲಿ ಯಾರು ನೇರವಾಗಿ ಮುಂದಿನ ಹಂತಕ್ಕೆ ಹೋಗ್ತಾರೆ, ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರಂತ. ಅದಕ್ಕಿಂತ ಮೊದಲು ನಾನು 6 ಜನ ಹಾಡುಗಾರರನ್ನು ವೇದಿಕೆಗೆ ಕರೀತಾ ಇದ್ದೇನೆ, ಬನ್ನಿ.
ವೇದಿಕೆಯಲ್ಲಿ 6 ಜನ ಗಾಯಕರಿದ್ದಾರೆ. ಒಬ್ರಿಗೊಂತ ಒಬ್ಬರು ಬಹಳ ಸುಂದರವಾಗಿ ಹಾಡಿದ್ದಾರೆ. ಇವರಲ್ಲಿ ಯಾರು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರೆ ಅಂತ ಕಾದು ನೋಡಬೇಕಿದೆ. ಈಗ ಜಡ್ಜಸ್ ರವರು ಏನು ಹೇಳ್ತಾರೆ ಅದನ್ನು ಕೇಳೋಣ. ಓಕೆ, ಇವತ್ತಿನ ಈ ಒಂದು ಸಂಚಿಕೆ ಬಹಳ ಅದ್ಭುತವಾಗಿ ಮೂಡಿ ಬಂತು. ಯಾಕೆಂದರೆ 6 ಜನ ಸ್ಪರ್ಧಿಗಳು ಒಬ್ಬರಿಗಿಂತಲೂ ಒಬ್ಬರು ಬಹಳ ಅದ್ಭುತವಾಗಿ ಹಾಡಿದರು. ಅವರ ಸಾಂಗ್ ಸೆಲೆಕ್ಷನ್ ಇರ್ಬೋದು, ಹಾಡುವಂತಹ ಚಾಕಚಕ್ಯತೆ ಇರ್ಬೋದು, ಜೊತೆಗೆ ಆ ಶೈಲಿಗಳಿರ್ಬೋದು, ಅದೆಲ್ಲವನ್ನು ಕೂಡ ಪರಿಗಣನೆ ಮಾಡಿ ನಮ್ಮ ರೂಲ್ಸ್ ಪ್ರಕಾರವಾಗಿ ಒಂದು ಎಪಿಸೋಡಲ್ಲಿ ಇಂತಿಷ್ಟೇ ಜನ ಎಂಬುದಾಗಿ ನಾವು ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸಲೇಬೇಕಾಗ್ತದೆ. ಉಳಿದಂತಹ ಸ್ಪರ್ಧಿಗಳನ್ನು ನಾವು ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಆ ವೇಟಿಂಗ್ ಲಿಸ್ಟಿನವರು ಇಡೀ 7 ಸಂಚಿಕೆಗಳು ಆಗುವವರೆಗೂ ಕೂಡ ಕಾಯಬೇಕಾಗ್ತದೆ. ಅಲ್ಲಿ ತದನಂತರದಲ್ಲಿ ಫಲಿತಾಂಶವನ್ನು ಪ್ರಕಟಿಸಗೊಳ್ಳಲಿಕ್ಕಾಗ್ತದೆ. ಇದೀಗ ಆದಿತ್ಯ ಅವರು ಇವರ ಇವತ್ತಿನ ಅದ್ಭುತವಾದಂತಹ ಹಾಡುಗಾರಿಕೆಯನ್ನು ಮೇಳೈಸಿ ತೂಕ ಹಾಕಿ ಇವರನ್ನು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿದ್ದೇವೆ. ಅಭಿನಂದನೆಗಳು ಆದಿತ್ಯ ನಿಮಗೆ. ಮುಂದಿನ ಸ್ಪರ್ಧಿ ಮಧುರಾ ಶೆಣೈಯವರು ಬಹಳ ಸುಂದರವಾಗಿ ಹಾಡಿದರು. ಹಾಗಾಗಿ ಇವರ ಪ್ರಬುದ್ಧವಾದ ಹಾಡುಗಾರಿಕೆಗೆ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿದೆ. ಅಭಿನಂದನೆಗಳು ಮಧುರಾ ಮೇಡಮ್. ಮುಂದಿನ ಸ್ಪರ್ಧಿ ಮೆಲೋನಾ ಸಲ್ದಾನ. ಬಹಳ ಒಂದು ಅದ್ಭುತವಾದಂತಹ ಗಾಯಕಿ, ಜೊತೆಗೆ ಒಳ್ಳೆ ರೇಂಜ್ ಇರುವಂಥ ಗಾಯಕಿ. ಆದರೆ ಇವತ್ತು ನಾವು 3 ಜನ ತೀರ್ಪುಗಾರರು ತುಲನೆ ಹಾಕಿದಾಗ ಒಂದಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಬಂದೋದರಿಂದ ಅವರನ್ನು ಇಡೀ ಸಂಚಿಕೆ ಮುಗಿಯುವವರೆಗೆ ನಾವು ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಹಾಗಂತ ಎಲಿಮಿನೇಟ್ ಅಲ್ಲ, ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಿಮ್ಮನ್ನು ವೇಟಿಂಗಲ್ಲಿ ಇಡ್ತೇವೆ. ಓಕೆ. ಮುಂದಿನ ಸ್ಪರ್ಧಿ ಸಂಜಯ್. ಒಳ್ಳೆಯ ಒಂದು ವಾಯ್ಸ್ ಥ್ರೋ ಇರತಕ್ಕಂತಹ ಒಳ್ಳೆಯ ಗಾಯಕ. ಆದರೆ ಅವರ ಎಲ್ಲ ಅಂಶಗಳನ್ನು, ಸಂಗೀತದ ಅಂಶಗಳನ್ನು ಆಧರಿಸಿಕೊಂಡು ಇವರನ್ನು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಕೊನೆಯ ಸಂಚಿಕೆವರೆಗೂ ಕೂಡ ಕಾಯಬೇಕಾಗ್ತದೆ. ಹಾಗೆ ಭೂಮಿಕಾ ಇವತ್ತು ಸಂಚಿಕೆಯ ಪ್ರಥಮ ಸ್ಪರ್ಧಿಯವರು, ಜೊತೆಗೆ ಬಹಳ ಸುಂದರವಾಗಿ ಮಧುರವಾಗಿ ಹಾಡಿದರು. ನಮ್ಮ 3 ಜನರ ತೀರ್ಪುಗಾರರ ಒಂದು ತೀರ್ಪಿನ ಪ್ರಕಾರ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಅಭಿನಂದನೆಗಳು ಭೂಮಿಕಾ ಅವರೇ. ಹಾಗೆ ಇನ್ನು ಶೆರ್ಲಿನ್ ಅವರು, ನಾವಾಗಲೇ ಹೇಳಿದಾಗೆ ಬಹಳ ಬೆರಳೆಣಿಕೆಯ ಅತ್ಯುತ್ತಮ ಗಾಯಕಿಯರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ಸಂತೋಷವಾಗ್ತದೆ. ಆದರೆ ಅವರ ಧ್ವನಿಯಲ್ಲಿ ಒಂದಷ್ಟು ಏರಿಳಿತಗಳು ಕಂಡದ್ದರಿಂದ ಇವತ್ತಿನ ಈ ಕ್ಷಣದಲ್ಲಿ ಆ ಒಂದು ಸಣ್ಣ ವ್ಯತ್ಯಾಸಗಳು ಕಂಡುದ್ದರಿಂದ ಇವರನ್ನು ಮುಂದಿನ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಿಲ್ಲಿಸ್ತೇವೆ, 7 ಸಂಚಿಕೆಗಳು ಕೂಡ ಆಗುವವರೆಗೆ. ಶೆಲ್ಲಿನವರೇ, ಓಕೆ. ಇದು ಈ ಸಂಚಿಕೆಗೆ ಮಾತ್ರ. ಸಿಕ್ಕಿದಂತಹ 3 ರಿಂದ 4 ನಿಮಿಷದ ಒಳಗೆ ಏನು ನಿಮ್ಮಲ್ಲಿ ಪ್ರಬುದ್ಧತೆ ಕಂಡಿತು ಅದಕ್ಕೆ ಮಾತ್ರ ಫಲಿತಾಂಶವನ್ನು ನೀಡಲಾಗಿದೆ. ದಯಮಾಡಿ ಎಲ್ಲ ಸ್ಪರ್ಧಿಗಳು ಕೂಡ ಇದನ್ನು ಅರ್ಥೈಸಿಕೊಳ್ಬೇಕು. ಅಭಿನಂದನೆಗಳು ಮುಂದಿನ ಹಂತಕ್ಕೆ ಆಯ್ಕೆಯಾದಂಥ ಎಲ್ಲ ಸ್ಪರ್ಧಿಗಳಿಗೆ. ಜೊತೆಗೆ ಉಳಿದಂಥ 3 ಸ್ಪರ್ಧಿಗಳು ಕೂಡ ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ. ಅಭಿನಂದನೆಗಳು ಎಲ್ರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ 6 ಜನ ಸ್ಪರ್ಧಿಗಳಲ್ಲಿ 3 ಜನ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದ್ದಾರೆ. ಇನ್ನು 3 ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ವೇಟಿಂಗ್ ಲಿಸ್ಟ್ ಅಂತ ಮಾತ್ರಕ್ಕೆ ಅವರು ಮುಂದಿನ 7 ಸಂಚಿಕೆ ಆಗುವ ತನಕ ಕಾಯಬೇಕಾಗ್ತದೆ. ಯಾಕಂದರೆ 40 ಜನ ಸ್ಪರ್ಧಿಗಳಲ್ಲಿ ನಾವು 30 ಜನ ಸ್ಪರ್ಧಿಗಳನ್ನು ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸ್ತೇವೆ. ಇಂದಿನ ಸಂಚಿಕೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ಧನ್ಯವಾದಗಳು. ಹಾಗೆ ತೀರ್ಪುಗಾರರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಾಳುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.